ಸಹಕಾರ ಮಂತ್ರಿ ಪುತ್ರ MLC ರಾಜೇಂದ್ರ ಕೊಲೆಗೆ 70 ಲಕ್ಷ ರೂಪಾಯಿ ಸುಪಾರಿ ಆಡಿಯೋ ಬಹಿರಂಗ ಆಗಿದೆ ಅಂತೆ. ಅದರ ಸೋಮ ಅಂತೆ ಅವನು ಸಮ್ ಗೊತ್ತಿರೋವಳೋ ಪರಿಚಯದವಳೋ ಎಂಥದ ಯಾರೋ ಪುಷ್ಪ ಅಂತೆ. ಅವಳೆಲ್ಲ ಹೇಳಿಬಿಟ್ಟಿದ್ದಾಳಂತೆ ಸಂಚು. ಕಣ್ಣಿಟ್ಕೊಳ್ಳಿ, ಆಣೆ 5 ಲಕ್ಷ ದುಡ್ಡು ಬಂದಿದೆ, 10 ಲಕ್ಷ ಬರುತ್ತೆ, 26 ಲಕ್ಷ ಬರುತ್ತೆ, ಡ್ಯಾಶು 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 ಅಂತೆಲ್ಲ. ಸರಿಗೆ ಅವ್ರನ್ನೆಲ್ಲ ತಡ್ಕೊಂಡು ತನಿಖೆ ಮಾಡ್ತಿದ್ದಾರೆ ಅಜ್ಞಾತ ಸ್ಥಳದಲ್ಲಿ. ಕೆಲವರ ತಲೆಮರೆಸ್ಕೊಂಡಿದ್ದಾರೆ. ಸಚಿವ ಪರಮೇಶ್ವರ್, ತನಿಖೆ ನಡೀತಿದೆ, ಹೆಚ್ಚಿಗೆ ಹೇಳೋಕ್ಕಾಗಲ್ಲಪ್ಪ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಇದು ದೂರ ಬಂದಿಲ್ಲಪ್ಪ, ತನಿಖೆ ನಡೀತಿದೆಯಪ್ಪ, ಹೆಚ್ಚಿಗೆ ಹೇಳೋಕ್ಕಾಗಲ್ಲಪ್ಪ. ಅಯ್ಯೋ ಎಂಥದ್ದು ಒಂದು ಹೇಳ್ಕೊಳ್ಳಿ. ಆ ಮಿನಿಸ್ಟ್ರದ್ದು ಹಾಂ ಸರ್, ಏನದು ಹನಿ ಹನಿ ಅದೇ ಗೀ ಟ್ರ್ಯಾಪು, ಬಟರ್ ಟ್ರ್ಯಾಪು, ಗೀ ಟ್ರ್ಯಾಪು ಏನಾಯ್ತು? ಮೂಲ ವಿಷಯ ಬಿಟ್ಬಿಟ್ರು, ಈಗ ಬೇರೆ ಈಗ ವಿಷಯ ಇದನ್ನ ಹಿಡ್ಕೊಂಬಿಟ್ರು. ಏಯ್ ನಾಚಿಗೆಟ್ಟವ್ರ, ಲಜ್ಗೆಟ್ಟವ್ರು ತಗೊಂಬಂದು ಮನೆಯ ಹೆಂಗಸದ ಮಕ ನೋಡಿದಾಗಲೂ ಅವ್ರಿಗೆ ಜ್ಞಾಪಕ ಬರಲ್ವಾ? ಥೋ ನನ್ನ ಇದಕ್ಕಿಷ್ಟು ಅನ್ನ ತಿನ್ನೋ ಜ್ಞಾಪಕ ಬರಲ್ವಾ? ನನಗೆ ಮಾತಾಡಿದ್ದೀನಿ, ನನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತ ದುಡ್ತೀನಿ ಕೂತ್ಕೊಂಡು. ಥೂ, ಲಜ್ಜೆಗೆಟ್ಟ ಸಹಕಾರ ಮಂತ್ರಿ ಇದು. ದೂರು ಕೊಡೋವರೆಗೂ ಇದನ್ನು ಹೇಳ್ಬೇಕು ನಾವು. ಅವತ್ತು ಅವ್ರು ಯಾಕೆ ಮಾತಾಡ್ಬೇಕಿತ್ತು? ಲಜ್ಜೆಗೆಟ್ಟ ಸಹಕಾರ ಮಂತ್ರಿ ಅಂತಾನೆ ಹೇಳ್ಬೇಕು ಇನ್ಮೇಲೆ. ಹಂಗಾರೆ ದೂರು ಕೊಡೋವರೆಗೆ ಮಷಿನ್ ಮಂತ್ರಿ ಅವರೇ ಹೇಳಿದ್ರೆ ಗೊತ್ತಾಗತ್ತ ಅಂತ. ಆಮೇಲೆ 70 ಲಕ್ಷ ಅಷ್ಟೇನಾ ಒಬ್ಬ ಸಹಕಾರ ಮಂತ್ರಿ ಮಗಂಗೆ ರೇಟ್ ಕಟ್ಟೋದು ಇವರೆಲ್ಲ? ಅಂತೆ ಸರ್. ಅಯ್ಯಪ್ಪ, ಎಸ್